ಬೀಗ ಇದೇನು ದೇವ್ರೆ, ಮುಖ್ಯವಾದ ಟೈಮಲ್ಲಿ ಈ ಮನೆ ಬೀಗ ಹಾಕೊಂಡು ಹೊಂಟೋಯ್ತಾರಲ್ಲ. ಇಲ್ಲಿ ಮೇಡಮ್ ಇಲ್ಲ, ಅಲ್ಲಿ ಅದಕ್ಕೆ ಕಡೆಯವ್ರು ಬರ್ತಾವ್ರೆ. ಮೇಡಮ್ ಭೇಟಿ ಮಾಡಲಿಲ್ಲ ಅಂದರೆ ಮತ್ತೆ ಅವ್ರಿಗೆ ಕೋಪ ಬರ್ತೈತೆ. ಟೈಮಿಗೆ ಸರಿಯಾಗಿ ಮನೆಗೆ ಹೋಗಿಲ್ಲ ಅಂದರೆ ಅದಕ್ಕೆ ಬೇಸರ. ಏನ್ಲ ಶಿವ ಇದು ಗೋಳು. ಹಲೋ, ಹಾಂ ರವಿ, ಹೇಳ. ಏನು ಅವನ್ಗ? ಯಾವ ಆಸ್ಪತ್ರೆಯಲ್ಲಿ? ಅಲ್ಲ ಕಳ್ಳ, ಈ ಶಾಲೆಯಲ್ಲಿ ಹೆಡ್ ಮೇಸ್ಟ್ರು ನನಗೊಂದು ಕೆಲಸ ಕೊಟ್ಟವ್ರೆ. ಹೊಸಿ ನೀನೇ ನೋಡ್ಕೊಳ್ಳ. ನಾ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಹಾಂ ಹಾಂ ಸರಿ, ಇಡ್ಲಾ? ಮೇಡಮ್. ಹೇಳಿ ಬಸವರಾಜು. ಒಂದು ವಾರದಿಂದ ನಮ್ಮ ಅವನಿಗೆ ಹುಷಾರಿರಲಿಲ್ಲ ಮೇಡಮ್. ಈಗ ತುಂಬಾ ಸೀರಿಯಸ್ ಆಗಿದಂತೆ. ದೊಡ್ಡ ಆಸ್ಪತ್ರೆಗೆ ಸೇರಿಸೋರೆ. ಮತ್ತು ಬೇಗ ಹೊರಡಿ. ಅದು ಹೆಂಗಾಯ್ತದೆ ಮೇಡಮ್? ಹೆಡ್ ಸಾರು ಒಂದಕ್ಕೆ ಎರಡೆರಡು ಕಿತ್ತ ಹೇಳ್ಬಿಟ್ಟು ಹೋಗ್ಯವ್ರೆ. ಈಗ ನಾನು ಬಿಟ್ಟೋದ್ರಾಟೆ, ನಾಳಿಂದ ಕೆಲ್ಸಕ್ಕೆ ಬಿಡೋಕ್ಕಿಲ್ಲ ಅವರು. ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಮನ್ನ ಹೆಡ್ ಸರ್ ಇಲ್ಲಿ ಬರೋಕ್ಕೆ ಹೇಳಿರೋದು ನನ್ನ ಕಾವಲಿಗಲ್ಲ. ನಾನು ಇಲ್ಲಿಂದ ಬೇಗ ಹೋಗ್ಬಿಡ್ತೇನೆ ಅನ್ನೋ ಡೌಟಿಂದ. ನೀವೇನು ಹೆದರ್ಕೋಬೇಡಿ. ನನ್ನ ಕೆಲಸ ಮುಗಿಯೋ ತನಕ ನಾನು ಇಲ್ಲಿಂದ ಹೋಗಲ್ಲ. ನೀವು ಬೇಗ ಹೋಗಿ ಅಮ್ಮನ ನೋಡಿ. ನಿಜವಾಗ್ಲೂನಾ ಮೇಡಮ್? ನೀವು ಮೊದಲು ಹೊರಡಿ. ತುಂಬ ಥ್ಯಾಂಕ್ಸ್ ಮೇಡಮ್. ಹೆಡ್ ಮಾಸ್ಟರ್ಗೆ ಹೇಳ್ಬೇಡಿ, ನಾ ಬರ್ತೀನಿ. ಹಲೋ, ಹಾಂ ರವಿ, ಬರ್ತಾಯಿದ್ದೀನಿ ಕಣ್ಲಾ. ರಾಮೋರೆ, ಸಾರಿ, ನನ್ನಿಂದ ನಿಮ್ಗೆ ಲೇಟ್ ಆಯಿತು. ಸ್ಕಾಲರ್ಶಿಪ್ ಕೆಲಸನೂ ಆಗಲಿಲ್ಲ. ಅದೇನು ಪರವಾಗಿಲ್ಲ ಬಿಡಿ, ನಡೀತೈತೆ. ಇವತ್ತಲ್ಲಿದ್ರೆ ನಾಳೆಗೆ ಮಾಡಿದ್ರಾಯ್ತು. ಅಯ್ಯೋ, ಈ ಕಡೆ ಜರಿಕಳಿ ಹೇಳ್ತೀನಿ, ನಾನು ಹಾಕ್ತೀನಿ ಬನ್ನಿ. ಅಯ್ಯೋ ಹುಷಾರು, ಬೀಗ ಕಿತ್ತೋದ್ರೆ ಆಮೇಲೆ ಇಡೀ ರಾತ್ರಿ ನಾವಿಬ್ಬರು ಸ್ಕೂಲ್ ಕಾಯ್ಬೇಕಾಗತ್ತೆ ಅಷ್ಟೇ. ಹೌದಾ? ಹಾಂ ಹೌದಾ? ಸರಿ ಬನ್ನಿ ಹೋಗೋಣ. ಮೇಡಮ್ ತಕೊಳ್ಳಿ. ನಂದಿತಾ ಮೇಡಮ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ನನ್ನಿಂದಾನೇ ತಡ ಆಗ್ತದೆ. ಅಯ್ಯೋ, ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಮಾಡಮ್ಮ. ಆದರೆ ರಘುಪತಿ ಸರ್ ಇವತ್ತೇ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಬೇಕು ಅಂತ ಹೇಳಿಬಿಟ್ರು. ನನ್ನಿಂದ ಲೇಟ್ ಆಯಿತು. ಸಾರಿ ರಾಮೋರೆ. ನೀವು ಯಾಕೆ ಇಟ್ಟೊಂದು ಅಂದ್ಕೋತೀರಿ? ಹೋಲಿ ಬಿಡಿ, ನಿಮ್ಮ ಕೆಲಸ ನೀವು ಮುಗಿಸಿರ್ತಾನೆ, ಅಷ್ಟು ಸಾಕು. ನಮ್ಮ ಪಾಡಿಗೆ ನಾಳೆಯಿಂದ ನಿಧಾನ ಕೆಲಸ ಶುರು ಮಾಡಮ್ಮ. ಸರಿ, ಹಾಗಿದ್ರೆ ನಾಳೆ ಸಿಗೋಣವಾ? ಒಂದು ನಿಮಿಷ, ಇವಾಗ ಹೆಂಗೆ ಹೋಯ್ತೀರಾ? ಹೀಗೆ ನಡ್ಕೊಂಡು. ಏನು ತಮಾಷೆ ಮಾಡಿದ್ರೆ? ನಡ್ರಿ, ನಾನೇ ಬಿಡ್ತೀನಿ. ಇಲ್ಲ ಇಲ್ಲ ಬೇಡ, ನಿಮ್ಗೆ ಈಗಲೇ ಲೇಟ್ ಆಗಿದೆ. ಮತ್ತೆ ಅದನ್ನು ಹೇಳ್ಬೇಡಿ. ಸರಿ ನಡ್ರಿ, ನಾನು ನಿಮ್ಮ ಜೊತೆಗೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾನು ಅಲ್ಲಿ ಬಿಟ್ಟು ವಾಪಸ್ ನೀವು ಒಬ್ಬರೇ ಬರ್ತೀರಾ? ಅದರಲ್ಲೇನೈತೆ, ನನಗೆ ಕತ್ಲೆ ಅಂದರೆ ಭಯ ಇಲ್ಲ. ನಡ್ರಿ. ಈ ಜಾನಕಿ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ಎಲ್ಲಿಗೆ ಹೋದ್ಲು?
ಇವಾಗ ಕತ್ಲೆ ಅಂದರೆ ಭಯ ಹಾಕಿಲ್ವೇ? ಇಲ್ಲ, ಇವಾಗ ನೀವು ಇದ್ದೀರಲ್ಲ, ಕರೆಂಟ್ ಹೋದಾಗ ಭಯ ಆಗುತ್ತೆ. ಇನ್ನೇನು ಮನೆ ಬಂತಲ್ಲ, ಇವಾಗ ಭಯ ಇಲ್ಲ. ಮನೆ ತನಕ ಬಂದಿದ್ದೀರಾ, ಬನ್ನಿ ಅಪ್ಪ ಅಮ್ಮನ ಮೀಟ್ ಮಾಡ್ಕೊಂಡು ಹೋಗಿ. ಸರಿ. ಅಯ್ಯಯ್ಯೋ, ಯಾಕೆ, ಏನಾಯಿತು? ಅದು ಅದಕ್ಕೆ ಒಂದು ಕ್ಯಾಮೆ ಕೊಟ್ಟಿದ್ರು, ಈಗಲೇ ತಡ ಬಿಟ್ಟೈತೆ. ಇನ್ನೊಂದಿನ ಬರ್ತೀನಿ. ಸರಿ, ಈಗ ಅಲ್ಲಿವರೆಗೂ ನೀನು ಒಬ್ಬರೇ ಹೋಗ್ತೀರಾ? ಅದೇನು ಪರವಾಗಿಲ್ಲ. ಸರಿ ಹಂಗಾರೆ. ಸರಿ 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 ಬರ್ತೀನಿ. ಹಾಂ, ನಾಳೆಗೆ ಸಿಗುಮ? ಓಕೆ. ಸರಿ ಬರ್ತೀನಿ. ಹುಷಾರು. ಹ್ಞೂ, ಟಾಟಾ. ಬಾಯ್. ರೀ, ಇಷ್ಟು ಲೇಟ್ ಆಯಿತು, ನಮ್ಮ ಜಾನಕಿ ಇನ್ನೂ ಮನೆಗೆ ಬಂದಿಲ್ವಲ್ರಿ? ಸ್ಕೂಲಲ್ಲಿ ಕೆಲಸ ಇದೆ, ಲೇಟ್ ಆಗುತ್ತೆ ಅಂತ ಹೇಳಿದ್ಲು ತಾನೇ. ಬರ್ತಾಳು ಬಿಡು, ಟೆನ್ಷನ್ ಮಾಡ್ಕೋಬೇಡ. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ, ನಾನೇ ಫೋನ್ ಮಾಡಿ ನೋಡ್ತೀನಿ. ಹಾಯ್ ಅಪ್ಪ. ಹಾಯ್ ಅಮ್ಮ. ಜಾನಕಿ, ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ಟೆ? ಅಮ್ಮ, ಕೆಲಸ ಇತ್ತು ಅಂತ ಹೇಳಿದ್ದೆ ಅಲ್ವಾ? ಯಾನು ಬರ್ತಾ ಬರ್ತಾ ನಿಮ್ಮ ಅಮ್ಮನ ಸಂಭಾಳಿಸೋದು ಭಾಳ ಕಷ್ಟ ಆಗ್ತಾ ಇದೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಹುರ್ರ್ ಅಂತಾಳೆ. ರೀ, ನಿಮ್ಗಂತೂ ಆಫೀಸ್ಗೂ ಮನೆಗೂ ಸ್ವಲ್ಪನೂ ವ್ಯತ್ಯಾಸನೇ ಗೊತ್ತಿಲ್ಲ. ಇವಳು ಹಾಗೆ ಇರೋಕೆ ಹೇಳ್ಬಿಡಿ. ಆಮೇಲೆ ನಾನೊಬ್ಳೆ ಮನೇಲಿ ಕೂತ್ಕೊಂಡು ನೀವು ಯಾವಾಗ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಯ್ತಾ ಕೂತಿರ್ತೀನಿ. ಅಮ್ಮ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯಾ? ಕೆಲಸ ಇತ್ತು ಅಂತ ಅಪ್ಪಂಗೆ ಹೇಳಿದ್ದೆ ಅಲ್ವಾ? ಅಲ್ಲ ಜಾನು, ಇಷ್ಟು ಹೊತ್ತಿನಲ್ಲಿ ನೀನೊಬ್ಳೆ ಬರೋದು ಸೇಫ್ ಅಲ್ಲ ಕಣೆ. ಯಾರು ಹೇಳಿದ್ರು ಒಬ್ಳೆ ಬಂದೆ ಅಂತ? ಇಲ್ಲಿವರೆಗೂ ರಾಮು ಅವ್ರು ಬಂದು ಬಿಟ್ಟು ಹೋದ್ರು ಅಮ್ಮ. ಏ, ರಾಮ್ ಅವ್ರು ಬಂದಿದ್ರಾ? ಎಲ್ಲಿ ಹೊಟ್ಟೋದ್ರಾ? ಅಯ್ಯೋ, ನನಗೆ ಅವ್ರ ಹತ್ರ ವ್ಯವಸಾಯದ ಬಗ್ಗೆ ಕೇಳೋದಕ್ಕೆ ಡೌಟ್ ತುಂಬ ಇತ್ತು. ರೀ, ಬೆಳೆಯೋದು 3/4 ಇಂಚ್ ಪಾಟಲ್ಲಿ, ಏನೋ ದೊಡ್ಡದಾಗಿ ವ್ಯವಸಾಯ ಅಂತ ಬೇರೆ ಹೇಳ್ತಿರಲ್ಲ. ಯಾವ್ದ್ರಲ್ಲಿ ಬೆಳೆದ್ರೇನೆ? ಬೆಳೆಯೋದು ಮಣ್ಣಲ್ಲೇ ತಾನೇ. ಜಾನು, ನಿಮ್ಮ ಅಪ್ಪನ ಮಾತು ಬಿಡು, ನೀನು ಹೇಳು, ಏನು ಕೆಲಸ ಆಯಿತು, ಯಾಕಿಷ್ಟು ಲೇಟು? ನಂದಿತಾ ಮೇಡಮ್ ಇದ್ದಾರಲ್ಲ, ಅವರು ರಾಮು ಅವ್ರ ತಾಯಿ ಹೆಸರಲ್ಲಿ ಸ್ಕಾಲರ್ಶಿಪ್ ಕೊಡೋ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಅದಕ್ಕೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ನ ಚೂಸ್ ಮಾಡೋಕ್ಕೆ ನನಗೆ ರಾಮು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಮ್ಮ. ಕೊಳ್ಳಿ. ನಾನು ಪೆನ್ನು ಕಾಗದ ಏನು ತಂದಿಲ್ಲ. ನಂತ ಪೆನ್ ಇದೆ, ತಗೊಳ್ಳಿ, ಬರ್ಕೊಳ್ಳಿ.